ಅಜ್ಜರ್ ನಿಮಗೇನು ಮಾಲ್ತೇಶ ಮೈಲಾರಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಏನು ಗೊತ್ತೈತಲ್ಲ ಅದು ನಮ್ಮ ಮಂದಿಗೆ ಹಂಚ್ಕೊಳ್ರಿ. ಮೈಲಾರಲಿಂಗೇಶ್ವರ ಅಂದ್ರೆ ಮೈಲಾರ ಹೂವಿನಡಗಲಿ ತಾಲೂಕು, ಇದು ಗುಡದಯ್ಯ, ಇದು ದೇವ್ರಗುಡ್ಡ, ಈ ಗ್ರಾಮದ ಹೆಸರು ರಾಣೆಬೆನ್ನೂರು ತಾಲೂಕು, ಹಾವೇರಿ ಡಿಸ್ಟಿಕ್. ಹೌದಾ, ಇಲ್ಲಿ ಏನು ನಡೀತೈತಿಪ್ಪ ಸ್ವಾಮಿ ಇದಂದ್ರೆ ಏನೋ ಇದ್ರೆ ಪವಾಡ, ಸತ್ಯಾಂಶ, ಒಳ್ಳೆ ಪುಣ್ಯಕ್ಷೇತ್ರ ಹರಕತ್ತಲ್ಲ. ಈ ಕ್ಷೇತ್ರದಾಗ ನಾವು ಹುಟ್ಟೇವಲ್ಲ, ನಾವು ಭಾಗ್ಯವಂತರ ಅನಿಸ್ತೈತಿ ನನಗೆ. ಆಮೇಲೆ ಪ್ರತಿ ವರ್ಷ ಕಾರ್ಣಿಕ ಆಗ್ತೈತಿ. ಕಾರ್ಣಿಕ ಆದ ಮಾರನೇ ದಿನ ಪವಾಡ ಆಗ್ತೈತಿ. ಇದು ಸರ್ಪಣಿ, ಇದು ಕಟ್ಟದು, ಅಲ್ಲಿ ಸರ್ಪಣಿ ಎರಿತಾರೆ. 11 ಮನೆ ಬಾಬ್ದಾರ್ ಸರ್ಪಣಿ ಎರಿತಾರೆ. ಕೆಲವರು ಕಾಲಾಗ ಬಗಣಿ ಊಟ ಹೊಡ್ಕೊಂಡು ಸರ್ಪಣಿ ಹೇಳ್ಕೊಂಡು ಮುಳ್ಳು ಎಳಿತಾರೆ. ಅದು ಒಂದು ವಿಚಿತ್ರ ಆದಂಥ ಪವಾಡ. ಆಯ್ತು ರೀ ಅಜ್ಜರ, ನಮಗೆ ಇತಿಹಾಸ ಇದ್ರಿ, ಅದು ಮಣಿಕಾಸುರ ಮಲ್ಲಾಸುರ ತಪಸ್ಸನ ಮಾಡ್ತಾ ಇರ್ತಾರ ಒಂಟಿಗಾಲಲ್ಲಿ ನಿಂತು. ಯಾರನ್ನ ಒಲಿಸ್ಬೇಕಂತ ಹೇಳಿ ಅವ್ರು ತಪಸ್ಸನ ಮಾಡ್ತಾರೆ, ಬ್ರಹ್ಮದೇವ ಅಥವಾ ಶಿವನ? ಅವರು ಯಾವ ಉದ್ದೇಶಕ್ಕೆ ತಪಸ್ಸು ಮಾಡಿದ್ರೆ ಏನೋ ಗುಡ್ದಯ್ಯಗೆ ಮಾತ್ರ, ಅವರು ಗುಡ್ದಯ್ಯ ಗಂಗಮಳಗೆ ಮಾತ್ರ ವಿರೋಧದಾಗೆ ನಡ್ಕೊಂಡಿರ್ತಾರೆ. ಅವರು ಗುಡ್ದಯ್ಯ ಗಂಗಮಳಗೆ ವಿರೋಧದಾಗಿ ನಡ್ದಾಗ ಅದು ಅಲ್ಲಿ ಡಂಕನ್ ಮಲ್ಡಿ ಅಂತ ಐತೆ, ಅದೇ ಅಲ್ಲಿ ಅದು ಕಾಣೋದು, ಅಲ್ಲಿ ಯುದ್ಧ ಮಾಡ್ತಾನೆ ಸ್ವಾಮಿ, ಇದು ಮಾಡ್ತಾನಂತ ಹಿರಿಯರು ಹೇಳಿರೋದಂತ ಒಂದು ಸಂಪ್ರದಾಯ. ನಾವು ಪುರಾಣ ಓದಿಲ್ಲ. ಆವಾಗ ಎಷ್ಟು ಜನ ಬಂದರೂ ಕೂಡ ಅವ್ರನ್ನ ಸವಾರ ಮಾಡಿದ ಯಾರನ್ನ, ಇವ್ರನ್ನ ಮಾಡಿದಂಗೆ ಅವ್ರು ಸತ್ತಂಗೆ ರಕ್ತ ನೆಲಕ್ಕೆ ಬಿದ್ದರೆ ಮತ್ತು ಹುಟ್ಟಾರಂತ, ಕೋಟಿ ಗಂಟ್ಲೆ ಹುಟ್ಟಾರಂತ ಅವ್ರು. ಯಾರು ಮಣಿಮಲ್ಲ ಸೂರ್ಯ ರಾಕ್ಷಸ. ಅವಾಗ ರಣದಮ್ಮ ದೇವಿ ಅಂತ ಇಲ್ಲಿ ತೆಳಗದಾಳ, ಆಕೆ ನಾಲ್ಗೆ ಚಾಚಿದ ತುಪ್ಪದ ಮಾಡವರು ನಾಲ್ಗೆ ಚಾಚಿದ ಮೇಲೆ ರಕ್ತ ಅವ್ರು ಕುಡಿದ್ರಂತ. ಅಲ್ಲಿಗೆ ಅವರು ಇದು ಹಾಕಾರ, ನಾಶ ಹಾಕಾರ. ಹಾಂ, ನಾಶ ಆಗ್ತಾರೆ. ಇವರು ಗೊರವಯ್ಯನವರದ್ದು ಏನು ಉದ್ದೇಶ? ಅವ್ರದ್ದು ಅವರು ಚಾಕ್ರಿ ಅವ್ರು ಮಾಡ್ತಾ ಇದಾರೆ. ವರಪಜ್ಜರು ಅವ್ರದ್ದು ಬಾಬು ಐತಿ. ಅವರು ಭಕ್ತರು ಊರಿಗೆ ಹೋಗೋದು, ಭಕ್ತರು ಕರ್ಕೊಂಡು ಹೋದ್ರೆ ದೋಣಿ ಸೇವೆ ಏನೋ ಒಂದು ಇದು ಮಾಡಿದ್ರೆ ಅವ್ರದ್ದೊಂದು ಬಾಬು ಅಂತ ಐತಿ. ಅವರು ನಿಮ್ಮ ಮನೆಗೆ ಎಲ್ಲೇ ಜಗತ್ತಿನ ಮೇಲೆ ಯಾರ ಮನೆಗೆ ಹೋದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ. ಹೌದಾ? ಆಯ್ತು ರಜರ, ಅವ್ರನ್ನ ಈ ಮಾಲ್ತೇಶ ಮೈಲಾರಲಿಂಗೇಶ್ವರ ಏನ ಮಣಿಕಾಸುರ ಮಲ್ಲಾಸುರನ ಸಂಹಾರ ಮಾಡಕತ್ತಿರ್ತಾನಲ್ಲ, ಅವಾಗ 7 ಕೋಟೆ ಸೈನ್ಯಗಳನ್ನ ಕರ್ಕೊಂಡು ಹೋಗ್ತಾನ, ಗೋರಪ್ಪಜ್ಜರ ಸೈನ್ಯವನ್ನ ಸಂಹಾರ. ಗೋರಪ್ಪಜ್ಜ ಅಂದ್ರು ಗುಡ್ದಯ್ಯನ, ಗುಡ್ದಯ್ಯ ಅಂದ್ರು ಗೋರಪ್ಪಜ್ಜನ. ಅವ್ರನ್ನ ಯಾರನ್ನ ಮಣಿ ಮಲ್ಲಾಸುರನ ಅವ್ರ ನಾಶ ಮಾಡಿದಾನೆ ಇವನ. ಅದು ರಣದಮ್ಮ ತುಪ್ಪದ ಮಾಡಮ್ಮ ಅಂತ ಅವ್ರ ಸಾಯ್ದಿಂದ, ಇಲ್ಲಾಂದ್ರೆ ಇನ್ನೂ ಅವ್ರ ಭಕ್ತರ್ಲಿಲ್ಲ ಅಷ್ಟು ಸುಲಭವಾಗಿ. ಅವಾಗ ಅವ್ರ ನಾಶ ಆದ್ರೆ ಅದು ರಾಕ್ಷಸ ಮಾಂಸ. ಮತ್ತು ಅವ್ರು ಏನು ಮಾಡಿದ್ರು ಭಾರಿ ವಿರೋಧ ಮಾಡೋರಂತ. ಆ ಉದ್ದೇಶದಿಂದ ಈಗ ಸ್ವಾಮಿ ನೆಲೆಸಿದಾನ, ಪ್ರಶಾಂತವಾಗಿ ಐತಿ, ಹರಕತ್ತಲ್ಲ, ಯಾರಿಗೂ ಏನು ತೊಂದರೆ ಇಲ್ಲ, ನಿರಂಬಳವಾಗಿ ಜೀವನ ಮಾಡ್ಬೋದು. ಸ್ವಾಮಿ ಆಶೀರ್ವಾದ ಐತಿ. ಆಮೇಲೆ ವಿಚಿತ್ರ ದೊಡ್ಡ ಪವಾಡ ಆಗ್ತೈತಿ, ಕಾರ್ಣಿಕ ಆಗ್ತೈತಿ ದಸರಾದಾಗ. ದಸರಾದ ಕಾರ್ಣಿಕ ಆಗಿದ್ದ ಯಾವುದೂ ಸುಳ್ಳಾಗಿಲ್ಲ. ಬಸ್ತಿ ಎಷ್ಟು ಎಲ್ಲದು 100ಕ್ಕೆ 100 ಸತ್ಯ ಆಗೈತಿ. ಅದಕ್ಕೆ ಅದು ಒಂದು ನಂಬಿಕೆ ಐತಿ ನಮಗೆ ಮಾತ್ರ ಗುಡ್ದಯ್ಯ ಮೈಲಾರಲಿಂಗೇಶ್ವರ ಮೇಲೆ. ಎಲ್ಲಾ ಭಕ್ತರು ಏನ ಅವ್ರ ಇಷ್ಟಾರ್ಥಗಳನ್ನ ಅನ್ಕೊಂಡಿರ್ತಾರಲ್ಲ, ಅದನ್ನೆಲ್ಲ ಈಡೇರಿಸ್ತಾನಲ್ಲ, ಈಡೇರಿಸ್ತಾನೆ. ಅದಕ್ಕೋಸ್ಕರ ಬಹಳಷ್ಟು ಭಕ್ತರು ವರ್ಷದಿಂದ ವರ್ಷಕ್ಕ ಹೆಚ್ಚಿಗೆ ಆಗ್ತಾನೆ. ನಮ್ಮ ಮನಸ್ಸಿನಂತೆ ಮಾದೇವ. ನಮ್ಮ ಹತ್ರ ಒಂದು ಒಳ್ಳೆಯ ಭಾವನಾ ಸತ್ಯಾಂಶದಾಗ ನಾವು ಸತ್ಯದ ದಾರ್ಯಾಗ ನಡೆದ ಧರ್ಮದ ದಾರ್ಯಾಗ ಬೆಳೆದ್ರೆ ಅದು ಗ್ಯಾರಂಟಿ ಈಡೇರಿಸ್ತಾನೆ. ನಾವು ಏನೋ ಒಂದು ಮಾಡೋಕೆ ಹೋಗಿ ಏನಾರು ಒಂದು ಮಾಡಂದ್ರೆ ಅದು ಆಗ್ಲಾರ್ದ ಮಾತು. ಹೌದಾ? ನಮ್ಮ ಹತ್ರ ದಯಾಳ ಗುಣ, ಧರ್ಮದ ದಾರಿ. ಮಗ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತಾ ಇರ್ಬೇಕು. ಅವನೇನೋ ಅಲ್ಲಿ ಕೊಲೆ ಮಾಡಿ ಬಂದು ಯಾರ ಮೇಲೆ ಅತ್ಯಾಚಾರ ಮಾಡಿದ್ರೆ ಅದೇ ನಮ್ಮ ಮಗ ತಪ್ಪು ಮಾಡಿಲ್ಲ ಅಂದ್ರೆ ಅದು ಹೆಂಗೆ ಸುಧಾರಿಸ್ತಾನಮ್ಮ? ಸುಧಾರಿಸೋದಲ್ಲ. ಹೌದಾ? ನನಗಿಷ್ಟು ತಿಳಿದಿದ್ದು, ನಾನು ವಿದ್ಯಾವಂತಲ್ಲ, ವಿದ್ಯಾವಂತ. ನನಗೆ ತಿಳಿದಷ್ಟು ಪರಮಾತ್ಮ ಏನು ನನಗೆ ತಿಳುವಳಿಕೆ ಕೊಟ್ಟಾನ ಅಷ್ಟು ನಾನು ಮಾತಾಡ್ತೀನಿ. ಇದು ದೇವ್ರಗುಡ್ಡ ಅಂತಾರೆ ರೂಢಿ ಒಳಗೆ, ಇದು ಸಣ್ಣ ಮೈಲಾರ ದೊಡ್ಡ ಮೈಲಾರ ಅಂತಾರೆ. ಅದನ್ನ ನನಗೆ ಹೇಳಿದೆ. ಇದು ರಾಣೆಬೆನ್ನೂರು ತಾಲೂಕು, ದೇವ್ರಗುಡ್ಡ ಗ್ರಾಮ, ಹಾವೇರಿ ಜಿಲ್ಲಾ, ದೇವ್ರಗುಡ್ಡ ಅಂತ. 7 ಕೋಟಿ ಚಾಂಗ್ಮಲ ಅಂತಾರಲ್ಲ, ಅದ್ರದ್ದೇನು? ಅದು ಸಾಗ್ಲಿ ಅಂದ್ರೆ ಬರೋ ಮುಂದೆ ದಾರಿಗೊಳಗೆ ರೂಢಿ ಒಳಗೆ ಹಿಂದಿಂದ ಅನ್ಕೊಂತ ಬಂದಾರ 7 ಕೋಟಿ ಅಂದ್ರೆ ಈತನ ಚಾಂಗ್ಮಲ ಅಂದ್ರೆ ಅದು ಬೇಗ ಸಾಗ್ಲಿ ಅನ್ನೋ ಒಂದು ಅರ್ಥ ಅಂತ ಬರ್ತೈತಿ. ಫ್ರೆಂಡ್ಸ್, ನಾವು ಅಜ್ಜರ್ನ ಭೇಟಿ ಆದ್ವಿ. ಅವರು ತುಂಬಾ ಚೆನ್ನಾಗಿ ಮಾಲ್ತೇಶ ಮೈಲಾರಲಿಂಗೇಶ್ವರನ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟರು, ಮತ್ತೆ ದೇವ್ರಗುಡ್ಡದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನ ನಮ್ಮೊಂದಿಗೆ ಹಂಚ್ಕೊಂಡ್ರು. ಅವರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಧನ್ಯವಾದಗಳು ಅಜ್ಜರ.